ಓಂ ಶಾಂತಿ. ಇವತ್ತಿನ ಟಾಪಿಕ್ ಬಹಳ ಇಂಪಾರ್ಟೆಂಟ್. ಹೋದ ವಾರ ರವಿವಾರದ ಅವ್ಯಕ್ತ ಮುರಳಿ ಮುಖಾಂತರ ಬಾಬಾ ನಮ್ಗೆ ಹೇಳಿದರು, ನೀವು ಪೂರ್ವಜರದಿರಿ, ನೀವು ಪೂಜ್ಯರದಿರಂತ. ಇದು ನಾವು ರಗಡ್ ಸಲ ಬಾಬಾ ಮಕ್ಕಳಾದ ನಂತರ ರಗಡ್ ಸಲ ಕೇಳಿದ್ದೀವಿ ರೀ. ಆದರೂ ಕೂಡ ಹೋದ ಅವ್ಯಕ್ತ ಮುರಳಿ ಭಾಳ ಹೆಂಗೆ ಅನ್ನಿಸ್ತಂದ್ರೆ, ನಾವು ಪೂಜ್ಯ ಅದೇವಿ. ನಮ್ಮ ಪ್ರತಿದಿನ ನಮ್ಮದು ಪೂಜೆ ಆಗ್ತೈತಂದ್ರೆ ನಾವು ಎಷ್ಟೊಂದು ನಿರಂತರ ಬಾಬಾ ನೆನಪಿನಲ್ಲಿ ಇರ್ಬೇಕು ಹೇಳ್ರಿ. ನಮ್ಮ ಎದುರುಗಡೆ ಒಬ್ಬರಾದ್ಮೇಲೆ ಒಬ್ಬರು ಭಕ್ತರು ನಮ್ಮ ಗುಡಿಗೆ ಬಂದೇ ಬರ್ತಿರ್ತಾರೆ. ಬಂದು ಏನು ಮಾಡ್ತಿರ್ತಾರೆ, ನಮ್ಮ ಬೇಡ್ತಿರ್ತಾರೆ, ನಮ್ಮ ಪೂಜೆ ಮಾಡ್ತಿರ್ತಾರೆ, ನಮ್ಮ ಕೀರ್ತನೆ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ನಾನೇನಾದರೂ ಹುಡುಗಾಟಿಕೆತನದಲ್ಲಿ, ಆರಾಮ್ ಪಸಂದು, ಆಲಸ್ಯ ಪಸಂದದಲ್ಲಿ ಇದ್ದುಕೊಂಡು ನಾನು ಅದ್ರೋಗೇನ್ರೆ ನಾನು ತೊಡಗಿದ್ನಿ ಅಂದ್ರೆ ಆ ಭಕ್ತರಿಗೆ ನನ್ನಿಂದ ಏನೂ ಅನುಭವ ಆಗೋದಿಲ್ಲ. ಆ ಭಕ್ತರು ಏನು ಮಾಡ್ತಾರಂದ್ರೆ ಬೇರೆ ಗುಡಿಗೆ, ಯಾವ ಗುಡಿದಿಂದ ಅವರಿಗೆ ಸಾಕ್ಷಾತ್ಕಾರ ಆಕೈತಿ, ಯಾವ ಗುಡಿದಿಂದ ಅವ್ರಿಗೆ ಶಾಂತಿ, ಪ್ರೀತಿ, ಶಕ್ತಿ ಸಿಗ್ತಿರ್ತೈತಿ, ಆ ಗುಡಿಗೆ ಅವ್ರು ಹೋಗ್ತಾರೋ. ಸೊ ಆ ಕಾರಣದಿಂದ ನನಗೆ ಯಾವಾಗ ಆ್ಯಕ್ಚುಲಿ ನಾ ಈ ಸ್ವಮಾನಾಗ ಎಂದೂ ಇರಲಿಲ್ಲ ರೀ. ಯಾವಾಗ ನಾವು ಪಾಂಚ ಸ್ವರೂಪದ ಪ್ರಾಕ್ಟೀಸ್ ಮಾಡ್ತಿರ್ತಿದ್ವಲ್ಲ, ಆವಾಗ ಮಾತ್ರ ನಾನು ಈ ಪೂಜ್ಯ ಸ್ವರೂಪದ ಅನುಭವ ಮಾಡ್ತೆ. ಅದರ ನಿರಂತರ ಪೂಜ್ಯ ಸ್ವರೂಪದಲ್ಲಿ ಇರಬೇಕು. ಯಾಕಂದರೆ ಪ್ರತಿ ಕ್ಷಣದಲ್ಲಿ ನನ್ನ ಗುಡಿಗೆ ಭಕ್ತರು ಬರ್ತಿರ್ತಾರೆ ಅಂದಮೇಲೆ ನನ್ನ ಮೇಲೆ ನನಗೆ ಎಷ್ಟು ಅಟೆನ್ಷನ್ ಇರಬೇಕಲ್ಲ. ಪ್ರತಿಯೊಂದು ಒಂದು ಮಲ್ಕೋದ್ರಲ್ಲಿ, ಒಂದು ಕುಂಡ್ರೋದಲ್ಲಿ, ಒಂದು ಏಳೋದ್ರಲ್ಲಿ, ಒಂದು ಕರ್ಮವನ್ನು ಮಾಡೋದ್ರಲ್ಲಿ ನನ್ನ ಮೇಲೆ ನನಗೆ ಎಷ್ಟು ಗಮನ ಇರಬೇಕು ಅನ್ನೋದು ನನಗೆ ಆ ಸ್ವರೂಪದಲ್ಲಿ ಇದ್ದ ಮೇಲೆ ನಂಗೆ ತಿಳಿದ್ರಿ. ಸೊ ಇವತ್ತು ಆ ಟಾಪಿಕ್ ಮೇಲೆ ನಾವು ಚರ್ಚೆ ಮಾಡೋಣ. ಮೊದಲೇದು ನಾವು ನೋಡೋಣ್ರಿ, ನಾವು ಪೂರ್ವಜರದೇವಿ. ನಾವು ಪೂರ್ವಜರಂದರೆ ಇಡೀ 800 ಕೋಟಿ ಆತ್ಮಗಳಿಗೆ ನಾವು ಹಿರಿಯರದೇವಿ. ಅವರಿಗೂ ನಾವು ಹಿರಿಯರದೇವಿ ಮತ್ತು ನಮಗೂ ಕೂಡ, ನಾವು ಬ್ರಾಹ್ಮಣ ಮಕ್ಕಳಿಗೂ ಕೂಡ ನಮಗೆ ಹಿರಿಯರದ, ನಮ್ಮ ಪೂರ್ವಜರದ. ನಮ್ಮ ಪೂರ್ವಜರು ಯಾರಂದರೆ ನಮ್ಮ ದಾದಿ, ನಮ್ಮ ದೀದಿ ಮತ್ತು ಪ್ರಜಾಪಿತ ಬ್ರಹ್ಮ ಮಮ್ಮಾರವರು. ಇವರು ನಮ್ಗೆ ಪೂರ್ವಜರು. ಮತ್ತು ನಾವು ಇಡೀ ಆತ್ಮಗಳಿಗೂ ಕೂಡ ನಾವು ಪೂರ್ವಜರಾಗ್ತೇವೆ. ಹೇಳ್ತಾರೆ, हर एक आत्मा, हर एक सितारा में अपनी दुनिया है. ಪ್ರತಿಯೊಂದು ನಕ್ಷತ್ರದಲ್ಲಿ ತಮ್ಮದೇ ಆದಂಥ ಜಗತ್ತಿದೆ. ಅದಕ್ಕೆ ಬಾಬಾ ನೋಡ್ರಿ, ಕ್ಲಾಸ್ದಲ್ಲಿ ಒಂದು 10 ಜನ ಮುರಳಿ ಕೇಳ್ತಾ ಇದ್ರೆ ಅಂದರೆ ಅವ್ರು 10 ಜನ ಅಂತ ತಿಳ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಅವರು 10 ಜನ ಅಂದ್ರೆ 10 ಅವರಿಂದ ಅನೇಕ ಆತ್ಮಗಳು ಹುಟ್ಟುವಂಥ ಅವ್ರದ್ದು ಒಂದು ಜಗತ್ತು ಇರ್ತೈತ್ರಿ. ಅದಕ್ಕೆ ಅವರು 10 ಜನ ಅಲ್ಲಂತಾರೆ ಪಾಪ. ಯಾಕಂದ್ರೆ ಅವ್ರು 10 ಜನ ಏನಂತಾರಲ್ಲ, ಅವರು ಅನೇಕ ಆತ್ಮಗಳಿಗೆ ಪೂರ್ವಜರಾಗ್ತಾರೆ. ಯಾಕಂದರೆ ಅವ್ರದ್ದೇ ಆದಂಥ ಅವ್ರ ಜಗತ್ತಿನಲ್ಲಿ ಇರುವಂಥ ಅನೇಕ ಆತ್ಮಗಳು ಅವ್ರ ಹಿಂದಿಂದ ಇರ್ತಾರೆ. ಯಾಕಂದ್ರೆ ನಾವೇನದೇವಂದ್ರೆ ಪೂರ್ವಜರದೇವಿ. ಯಾಕಂದ್ರೆ ಇವ್ರ ಆತ್ಮ ಯಾರಿಗೆ ಜ್ಞಾನ ಕೊಡ್ತಾರೋ, ಯಾರಿಗೆ ಪಾಲನಾ ಕೊಡ್ತಾರಲ್ಲ, ಅವರು ಇವ್ರಿಗೆ ಏನಾಗ್ಬಿಡ್ತಾರೆ ಅಂದ್ರೆ ಪೂರ್ವಜರಾಗ್ತಾರೆ. ಸೊ ವೆರಿ ಇಂಪಾರ್ಟೆಂಟ್. ನಮಗೆ ಬಾಬಾ ಹೇಳಿದ್ದೇನೆಂದ್ರೆ ನಾವೇನದೇವಿ ಪೂರ್ವಜದೇವಿ. ಸೊ ವೆರಿ ಇಂಪಾರ್ಟೆಂಟ್. ನಾವು ಪೂರ್ವಜರಂದರೆ ಏನು? ನಾವು ಯಾವಾಗ ಮೇಲಿಂದ ಆತ್ಮಗಳು ತಳಗೆ ಬಂದ್ವಿ, ನಾವು ಎಲ್ಲಿ ಫಸ್ಟ್ ಬರುವಂಥವ್ರಂದ್ರೆ ಸತ್ಯುಗ ದೇವತೆಗಳು. ಸೊ ನಮ್ಮಿಂದಲೇ ಇಡೀ ಯುಗ ಶುರುವಾಗೋದು. ನಮ್ಮಿಂದಲೇ ಫಸ್ಟ್ ನಮ್ಮದು ಧರ್ಮ, ಆದಿ ಸನಾತನ ಧರ್ಮ. ನಮ್ಮ ಧರ್ಮದಿಂದ ಅನೇಕ ಧರ್ಮಗಳೇನಾಗ್ತಾವ್ರಿ ಹುಟ್ಕೊಳ್ತಾವೆ. ಸೊ ಆ ಕಾರಣದಿಂದ ಅನೇಕ ಧರ್ಮದವ್ರಿಗೂ ಕೂಡ ನಾವೇನಾಗ್ತೇವೆ ಅಂದ್ರೆ ಹಿರಿಯರಾಗ್ತೇವೆ. ನಾವೇನಾಗ್ತೇವೆ ಅಂದ್ರೆ ಪೂರ್ವಜರಾಗ್ತೇವೆ. ಸೊ ಪೂರ್ವಜರನ್ನ ಶಿವ ಬಾಬಾರವರು ನಮ್ಗೆ ಎಲ್ಲಿ ತೋರಿಸಿದ್ದಾರೆ ಅಂದರೆ ಕಲ್ಪವೃಕ್ಷದ ತಳಗಡೆ ಬೇರದಲ್ಲಿ ನಮ್ಮನ್ನು ತೋರಿಸಿದ್ದಾರೆ. ಅದು ಕೂಡ ವಿಶೇಷವಾಗಿ ಶಿವ ಬಾಬಾ ನಮ್ಮನ್ನು ಎಲ್ಲಿ ತೋರಿಸಿದ್ದಾರೆ ಅಂದ್ರೆ ಶಿವಪ್ಪನ ಬಾಜುಕ ಬೀಜ ಸ್ವರೂಪ. ಯಾರು? ಸತ್ಯಚಿತ್ತಾನಂದ ಸ್ವರೂಪ. ಈ ಕಲ್ಪವೃಕ್ಷದ ಬೀಜ ಸ್ವರೂಪನಾಗಿರುವಂತಹ ಶಿವ ತಂದೆ ಬಾಜುಕ ನಮ್ಮನ್ನು, ಪೂರ್ವಜರನ್ನು ಬೇರೆ ರೂಪದಲ್ಲಿ ನಮ್ಮನ್ನು ತೋರಿಸಿದ್ದಾರೆ. ಸೊ ಪ್ರತಿಯೊಬ್ಬರದ್ದು ಜಗತ್ತು ತಮ್ಮದೇ, ಪ್ರತಿಯೊಂದು ಆತ್ಮ ತಮ್ಮದೇ ಆದಂಥ ಜಗತ್ತಿದೆ. ಸೊ ನಮ್ಮದೇ ಒಳಗಡೆ ಒಂದು ವೃಕ್ಷ ಇದೆ. ನಾವು ಯಾರಿಗೆ ಜ್ಞಾನ ಕೊಡ್ತೀವಿ, ಯಾರಿಗೆ ಪಾಲನಾ ಕೊಡ್ತೀವಿ, ಅವರಿಗೆಲ್ಲ ನಾವು ಬೇರಾಗ್ತೇವೆ.
ಒಂದು ಇಡೀ ವೃಕ್ಷಕ್ಕೆ ಬೇರು, ಒಂದು ನಮ್ಮದೇ ಆದಂಥ ಜಗತ್ತು. ಯಾವ ನಾವು ಸೆಂಟ್ರದಲ್ಲಿ ಇರ್ತೀವಿ ಅಥವಾ ನಾವು ಯಾರಿಗೆ ಪಾಲನೆ ಕೊಡ್ತಿರ್ತೀವಿ, ಯಾವ ಊರಿನಲ್ಲಿ ಇರ್ತೀವಿ, ಅದೊಂದು ಸಪ್ರೇಟ್ ವೃಕ್ಷ ಆಕೈತಿ, ಅದು ಬೇರೆ. ಯಾಕಂದ್ರೆ ಈಗ ಬೇಹತ್ತಿನ ರೂಪದಲ್ಲಿ ನಾವು ನೋಡೋಣ್ರಿ. ಸೊ ನಾವು ಏನಾಗ್ತೇವೆ ಅಂದ್ರೆ ಒಂದು ಬೀಜ ಸ್ವರೂಪ ಆಗ್ತೇವೆ. ಆ ಬೀಜ ಸ್ವರೂಪದಲ್ಲಿ ಶಿವ ಬಾಬಾ ಏನದಲ್ಲ ಅವ್ರ ಬಜಕ್ಕೆ ನಾವು ಏನಾಗ್ತೇವೆ ಅಂದರೆ ಬೇರಾಗ್ತೇವೆ. ಸೊ ಬೇರದ ಕೆಲಸ ನಿಮ್ಗೆ ಗೊತ್ತಿರೋದು ಹಾಗೆ ರೀ, ಬೇರ್ನಾಗ ನೀವು ಏನೆಲ್ಲ ಹಾಕ್ತೀರಿ ಪೂರ ವೃಕ್ಷಕ್ಕೆಲ್ಲ ಹೋಗ್ತೈತೆ. ಬೊಡ್ಡೆಗೂ ಅದೇ ಹೋಗೋದು, ಮತ್ತು ರಂಬೆ ಟೊಂಗಿಗಳ ಅನೇಕ ಒಂದೊಂದು ಸಣ್ಣ ಸಣ್ಣ ರಂಬೆಗೂ ಕೂಡ ಹೋಗುವಂಥದ್ದು ಎಲ್ಲಿಂದ ಅಂದರೆ ಬೇರದಿಂದ. ಅಂದರೆ ಇಡೀ ಕಲ್ಪವೃಕ್ಷದ ಕನೆಕ್ಷನ್ ಎಲ್ಲಿದೆ ಅಂದರೆ ಬೇರ ರೂಪದಲ್ಲಿ. ಸೊ ನಾವು ಎಷ್ಟೊಂದು ಭಾಳ ಗಮನ ಇರಬೇಕಂದ್ರೆ, ನಮ್ಮ ಮೇಲೆ ನಮಗಿಷ್ಟು ಗಮನ ಅಟೆನ್ಷನ್ ಇರಬೇಕಂದ್ರೆ, ನಾವು ಬೇರದಲ್ಲಿ ಇರುತ್ತೇವಲ್ಲ, ನಮಗೆ ಏನೇನು ಅಂದರೆ ಬೇರ್ನಲ್ಲಿ ನೀವು ಏನೋ ಹಾಕ್ರಿ ಅದು ಗಿಡಕ್ಕೆ ಹೋಗೋದನ್ನು ಮೇಲೆ ಪೂರ ಲಾಸ್ಟ್ ಒಂದು ಎಲೆಯೂ ಕೂಡ ಅಲ್ಲಿಂದನ ಬೇರದಿಂದ ಹೋಗೋದು. ಸೊ ನಮ್ಮ ಮೇಲೆ ಭಾಳ ಅಟೆನ್ಷನ್ ಇರಬೇಕು. ನಾವು ಆದಿ ಸನಾತನ ದೇವತಾ ಧರ್ಮದ ಸತ್ಯುಗಿ ಸೂರ್ಯವಂಶಿ ಮನೆತನದವರು. ನಾವು ಸ್ಪೆಷಲಾಗಿ ಸಂಗಮಯುಗಿ ಬ್ರಾಹ್ಮಣ ಪರಿವಾರದವರು. ನಾವೇನು ಪೂರ್ವಜರದೀವಿ, ಬ್ರಾಹ್ಮಣ ಪರಿವಾರ ಸಂಗಮಯುಗಿ ಬ್ರಾಹ್ಮಣ ಪರಿವಾರ ಏನು ಪೂರ್ವಜರದೀವಿ. ನಮ್ಮದು ಒಂದೊಂದು ವಿಚಾರವೂ ಕೂಡ ಅನೇಕ ಧರ್ಮ, ಇವತ್ತು ಜಗತ್ತಿನ ಎಷ್ಟು ಕೂದಲದಾವಲ್ರಿ ಅಷ್ಟು ಧರ್ಮಗಳದಾವ. ಅಂದರೆ ಇವತ್ತು 800 ಕೋಟಿ ಜನಸಂಖ್ಯೆ ಇದ್ದಾರೆ. ಆ ಪ್ರತಿಯೊಂದು ಧರ್ಮದ ಮೇಲೆ, ಪ್ರತಿಯೊಂದು ಖಾಂಡದ ಮೇಲೆ, ಪ್ರತಿಯೊಂದು ರಂಬೆ ಟೊಂಗೆ ಎಳೆಗಳ ಮೇಲೆ ನಮ್ಮದು ಪರಿಣಾಮ ಬೀಳೋದು ಮಾತ್ರ ಅವಶ್ಯ. ಸೊ ಆ ಕಾರಣದಿಂದ ಶಿವಬಾಬಾ ಹೇಳ್ತಾರೋ, ನಿಮ್ಮ ಶ್ರೇಷ್ಠ ಸ್ವಮಾನದಲ್ಲಿ ನೀವು ಸ್ಥಿತರಾಗ್ರಿ ಅಂತ ಹೇಳ್ತಾರೆ. ನಾನು ನಿನ್ನೆ ಸೂರಜ್ ಬಾಯಿಜಿ ಅವ್ರ ಕ್ಲಾಸ್ ಕೇಳ್ತಾ ಇದ್ದೆ. ಅವ್ರು ಹೇಳಿದರು, ಯಾರು ಪೂರ್ವಜರಿರ್ತಾರೋ ಅವ್ರು ಭಾಳ ಮಹಾನ್ ಆತ್ಮಗಳು, ತಮ್ಮ ಸ್ಥಿತಿಯನ್ನು ನೀವು ಭಾಳ ಶ್ರೇಷ್ಠ ಇಟ್ಕೋಬೇಕು ಅಂತಾರೆ. ಅವ್ರು ಹೇಳಿದ್ರಿ ಅಣ್ಣೋರು. ಅವ್ರು ಏನು ಹೇಳಿದ್ರು ಅಂದ್ರೆ, ನೀವು ಎಂದಿಗೂ ಕೂಡ ಆಲ್ತು ಫಾಲ್ತು ವಿಚಾರದಲ್ಲಿ ಹೋಗಂಗಿಲ್ಲ, ಆಲ್ತು ಫಾಲ್ತು ವಿಘ್ನದಲ್ಲಿ ನೀವು ಸಿಕ್ಕೋಂಗಿಲ್ಲ. ನೀವು ಯಾವಾಗಲೂ ನೀವು ಪೂರ್ವಜ ಆತ್ಮ ನಿಮ್ಮನ್ನು ನೀವು ಭಾಳ ಶ್ರೇಷ್ಠ ಸ್ಥಿತಿಯೊಳಗೆ ಇಟ್ಕೋತೀರಿ. ಯಾಕಂದ್ರೆ ಒಂದು ವೇಳೆ ತಳಗೆ ಇಳಿದ್ನಿ, ನಾ ಅನೇಕ ಆತ್ಮಗಳಿಗೂ ತಳಗೆ ಇಳಿಸ್ಲಿಕ್ಕೆ ನಿಮಿತ್ತ ಆಗ್ತೇನೆ. ಇದು ಜವಾಬ್ದಾರಿ ಪೂರ್ವಜ ಆತ್ಮದ ಸ್ಥಿತಿ ಮೇಲೆ ಇದ್ದವರಿಗೆ ಭಾಳ ಗಮನ ಇರ್ತೈತಿ. ಈಗ ನೋಡ್ರಿ, ಒಂದೊಂದು ಸಣ್ಣ ಮಾತಿರ್ತೈತಿ, ಎಷ್ಟು ತಲೆ ಕೆಡಿಸ್ಕೊತಿರ್ತೇವೆ. ಯಾರೋ ಸಣ್ಣ ಮಾತು ಅಂತಿರ್ತಾರೆ, ಯಾರೋ ಒಬ್ರು ನಮಗೆ ಹೊಳ್ಳಿ ಮಾತಾಡ್ತಾರೆ, ಯಾರೋ ಒಬ್ರು ನಮ್ಗೆ ಅಪಮಾನ ಮಾಡ್ತಾರೆ. ಇವು ಸಿಲ್ಲಿ ಮಾತ್ರಿ. ಇವ್ನು ಎಷ್ಟು ಮನಸ್ಸಿಗೆ ಇಟ್ಕೊಂಡು ಒಳಗೆ ಇಟ್ಕೊಂಡು ಒಳಗೆ ನೋವು ಮಾಡಿಕೊಂಡು ಅದನ್ನು ಸಾಧಿಸ್ತೇವೆ, ಎಷ್ಟು ವ್ಯವಹಾರ ಮಾಡ್ತೇವೆ. ಇದರಿಂದ ನಾವು ಯೋಚನೆ ಮಾಡಬೇಕು, ನಾ ಎಲ್ಲದೇನಂದ್ರೆ ನಾ ಹಿರಿಯರದೇನೆ, ನಾ ಎಲ್ಲದೇನಂದ್ರೆ ಬೇರ್ನಾಗದೆ. ಬೇರದಲ್ಲಿ ಇರುವಂಥ ಆತ್ಮ ಈ ಒಂದು ಸಣ್ಣ ಮಾತಿನಲ್ಲಿ ನಾ ಏನ್ರಿ ಒಂದು ಸಣ್ಣ ವಿಘ್ನದಲ್ಲಿ ನಾ ಏನಾದರೂ ಸಿಕ್ಕೊಂಡೆ ಅಂದ್ರೆ ಇಡೀ ವೃಕ್ಷದ ಮೇಲೆ ಎಷ್ಟು ಪರಿಣಾಮ ಬೀಳ್ಬೋದು. ಅವರು ಕೂಡ ಇಡೀ ವೃಕ್ಷ ನೋಡ್ರಿ. ನಾವು ಬೇರಂದ್ರೆ ಯಾಕೆ ಬಾಬಾ ಹೇಳ್ತಾರೆ ಅಂದರೆ, ಯಾಕಂದ್ರೆ ನಾವು ಜ್ಞಾನಿ ಅದೇವು, ನಾವು ನಾಲೆಜ್ಫುಲ್ ಅದೇವಿ, ನಮ್ಗೇನು ಗೊತ್ತಿಲ್ಲ ಹೇಳ್ರಿ. ಶಿವ ಬಾಬಾ ನಮಗೆ ಪ್ರತಿಯೊಂದು ಮಹತ್ವದ ಜ್ಞಾನವನ್ನು ಕೊಟ್ಟರು. ಮತ್ತು ಪ್ರತಿಯೊಂದು ಮಾತದ ಜ್ಞಾನ ಕೊಟ್ಟಿದ ಮೇಲೆ ನಮ್ಗೇನು ಗೊತ್ತಿಲ್ಲ ಹೇಳ್ರಿ. ಹಿಂಗೆ ಬರತೈತೆ ಮಾಯಾ, ಹಿಂಗೆ ಬರತೈತೆ ಮಾಯಾ, ಹಿಂಗೆ ಬರತೈತೆ, ಎಲ್ಲದ್ರ ಬಗ್ಗೆನೂ ಬಾಬಾ ಹೇಳಿದ್ದಾರೆ. ಮತ್ತು ಎಲ್ಲದ್ರ ಬಗ್ಗೆನೂ ಬಾಬಾ ಹೇಳಿದ ಮೇಲೂ ಕೂಡ ನಾವು ಏನಾದರೂ ಅದಕ್ಕೆ ನೋಡ್ರಿ, ಏನು ಬೇಕಂದ್ರೆ ಶ್ರೇಷ್ಠವಾದ ಜ್ಞಾನ ಇದೆ ರೀ. ಜ್ಞಾನನ ಶ್ರೇಷ್ಠ ಸ್ಮೃತಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳೋದು, ಅದೇ ಸ್ವಮಾನದಲ್ಲಿ ಇರೋದಲ್ಲ, ಅಲ್ಲಿ ಪರಿಶ್ರಮ ಇದೆ. ಯಾಕಂದರೆ ನಾವು ಏನು ಮಾಡ್ತಿರ್ತೇವೆ ಅಂದ್ರೆ ಸಾಧಾರಣ ಸ್ಮೃತಿ ಇಟ್ಕೋತೇವೆ. ಅದಕ್ಕೆ ಸೂರಜ್ ಬಾಯಿಜಿ ಹೇಳಿದ್ರೆ, ಶ್ರೇಷ್ಠ ಸ್ಮೃತಿಯು ಇಟ್ಕೊಂಡ್ರೆ ಈ ಸಣ್ಣ ಮಾತು ನೀವು ತಳಿನೇ ಕೆಡ್ಸ್ಕೊಂಗಿಲ್ಲ. ಸೊ ಆ ಕಾರಣದಿಂದ ನಾವು ಎಲ್ಲದೇವು ಹೇಳ್ರಿ, ನಾವು ಬೇರ್ನಲ್ಲದೇವು. ಸೊ ಬೇರ್ನಲ್ಲಿ ಇರುವಂಥ ಆತ್ಮಗಳು ಶ್ರೇಷ್ಠ ಸ್ಥಿತಿ, ಶ್ರೇಷ್ಠ ಸ್ವಮಾನ, ಶ್ರೇಷ್ಠ ಸಂಕಲ್ಪ. ಯಾಕಂದ್ರೆ ಅವ್ರು ತಳಿಯೊಳಗಿರ್ತೈತಿ,
ನಾ ಏನು ಸಂಕಲ್ಪ ಮಾಡ್ತೀನಿ, ನಂದು ವ್ಯವಹಾರ ಏನಿರ್ತೈತಿ, ನನ್ನ ಮಾತು ಏನಿರ್ತೈತಿ, ನನ್ನ ದೃಷ್ಟಿ ಏನಿರ್ತೈತಿ, ನಾ ಹೇಗೆ ಕೇಳ್ತೀನಿ, ಹೇಗೆ ಆಹಾರವನ್ನು ಸ್ವೀಕಾರ ಮಾಡ್ತೀನಿ. ಸೊ ಇಂಥ ಆತ್ಮಗಳದ್ದು ಏನು ಅವ್ರದ್ದು ಥಿಂಕಿಂಗ್ ಇರ್ತೈತಲ್ಲ, ವ್ಯವಹಾರದ ಅವ್ರ ಮೇಲೆ ಭಾಳ ಟೆನ್ಷನ್ ಇರ್ತೈತಿ. ಅವ್ರು ಯಾವಾಗಲೂ ಶ್ರೇಷ್ಠ ಸ್ವಮಾನ ಆಗಿರ್ತಾರೆ, ಯಾಕಂದ್ರೆ ನನ್ನಿಂದ ಪರಿಣಾಮ ಇಡೀ ವೃಕ್ಷದ ಮೇಲೆ ಬರ್ತೈತಿ. ಸೊ ಆ ಕಾರಣ ಆತ್ಮೀಯರೇ, ನಮಗೂ ಕೂಡ ಎಷ್ಟೊಂದು ಶ್ರೇಷ್ಠ ಸ್ವಮಾನೆ. ಈಗ ಮನ್ಯಾಗ ನೋಡ್ರಿ ಹಿರಿಯರು ಇರ್ತಾರೆ, ಅವು ಮನ್ಯಾಗ ಹಿರಿಯರು ರೀ, ಅವ್ರು ಎಂದಿಗೂ ನೋಡ್ರಿ ಯಾರು ಅಜ್ಜ ಅಜ್ಜಿ ಮನೆ ಹೋಗಿರ್ತಾರಲ್ಲ ಹಿರಿಯರು ಅಂತೇವೆ ಅಥವಾ ಪೂರ್ವಜರು ಅಂತೇವಿ, ಅವರು ಎಂದಿಗೂ ಕೂಡ ನೀವು ನೋಡ್ರಿ ಹುಡುಗಾಟಿಕೆ ಮಾಡೋದು, ಅದು ಖರ್ಚು ಮಾಡೋದು, ಅಲ್ಲಿ ತಿರುಗಾಡ್ಬೇಕು ಅನ್ನೋದು ಇರೋದಿಲ್ಲ. ಯಾಕಂದ್ರೆ ಹಿರಿಯರು ಅಂದಮೇಲೆ ಮನೆ ನಡೆಸೋ ಜವಾಬ್ದಾರಿ ಇರ್ತೈತಿ, ಅಥವಾ ಇನ್ನೇನು ನಾವೆಲ್ಲ ಬಿಟ್ಟು ಹೋಗೋದಿದೆ ಅಂತ ದೇವ್ರು ನೆನೆಸೋದಾಯಿತು, ಎಷ್ಟೆಲ್ಲ ಮಾಡ್ತಿರ್ತಾರೆ, ಎಲ್ಲರದ್ದು ಕಾಳಜಿ ಇರ್ತೈತಿ. ಈಗ ಮನ್ಯಾಗ ಒಬ್ಬರು ಅತ್ತಿ ಇರ್ತಾರಂದ್ರೆ, ಅಜ್ಜಿ ಇರ್ತಾರಂದ್ರೆ, ಏನರ ತಂದ್ರೆ 3 ಜನ ಸೊಸೆ ಇರ್ತಾರಂದ್ರೆ 3 ಜನಕ್ಕೆ ಸಮಾನವಾಗಿ ನೋಡೋದು, 3 ಜನರಿಗೆ ಎಲ್ಲನೂ ತರೋದು, ಆ ರೀತಿ ಎಷ್ಟೊಂದು ಅವ್ರ ತಲೆ ಮೇಲೆ ಜವಾಬ್ದಾರಿ ಇರ್ತದೆ. ಅದೇ ರೀತಿಯಾಗಿ ನಾವು ಪೂರ್ವಜರದೇವು. ಸೊ ನಾವು ಪೂರ್ವಜದೇವು ಅಂದಮೇಲೆ ನಮ್ಮೇಲೂ ನಮಗೆ ಎಷ್ಟು ಗಮನ ಇರಬೇಕು ನೋಡ್ರಿ. ಯಾಕಂದ್ರೆ ನಾವೊಂದು ಸಂಕಲ್ಪ, ಈಗ ನಾ ಕಾಮ ವಿಕಾರ, ನಾವೇನು ಬ್ರಾಹ್ಮಣರಾಗಿ ಕಾಮ ವಿಕಾರ ಅಂದ್ರೆ ನಾವೇನು ಹಾಗೇನು ಮಾಡೋದಿಲ್ಲ. ಆದರೆ ಕಾಮ ವಿಕಾರ ಅಂದರೆ ಯಾರ ಮೇಲೆ ಆದರೂ ಇಚ್ಛಾ ಪಡೋದು, ಅಥವಾ ದೇಹವನ್ನು ನೋಡುವಂಥ ದೃಷ್ಟಿ ಇಟ್ಕೊಳ್ಳೋದು, ಅಥವಾ ಫಾಲ್ತು ಮಾತಾಡೋದು, ಅಥವಾ ನಮ್ಮ ಶಬ್ದದಲ್ಲಿ ನಮ್ಗೆ ಗಮನ ಇರೋದಿಲ್ಲ, ಹಂಗೆ ವ್ಯರ್ಥವಾಗಿ ಮಾತಾಡ್ಬಿಡ್ತೇವೆ, ವ್ಯರ್ಥವಾಗಿ ಟೈಮ್ ತೆಗೆದುಬಿಡ್ತೇವೆ, ಆಲ್ತು ಪಾತು ಬೇರೆಯವ್ರದ್ದು ಅವಗುಣವನ್ನು ಕೇಳೋದು, ಇವು ಏನ್ರಿ ಫಾಲ್ತು ರೀ. ಇವು ನಾವು ಬ್ರಾಹ್ಮಣರಿ, ನಾವು ಹಿಂಗೇನ್ರಿ ಸಿಕ್ಕೊಂಡ್ವಿ ಅಂದರೆ ಯೋಚನೆ ಮಾಡಿರಿ, ಆ ಲಾಸ್ಟ್ ಎಲೆ ಏನಿದೆ ಅಲ್ಲ, ಕಲಿಯುಗದ ಎಲೆ, ಅಲ್ಲಿ ಲಾಸ್ಟ್ ತುದಿಮಠ ಇರುವಂಥ ಎಲೆ, ಅದ್ರ ಮೇಲೆ ಏನು ಪರಿಣಾಮ ಬೀಳ್ಬೋದು ಯೋಚನೆ ಮಾಡಿರಿ. ಅದಕ್ಕೆ ಇವತ್ತಿನ ಜಗತ್ತಿನಲ್ಲಿ ನಮ್ಮ ದೃಷ್ಟಿ ಚಲೋ ಇಲ್ಲ, ನಮ್ಮದು ಇಚ್ಛೆ ಪಡ್ತೀವಿ ಒಬ್ಬರಿಂದ. ಕರೆ ಇವತ್ತು ಜಗತ್ತಿನಾಗ ನೋಡ್ರಿ ಅನೇಕ ರೇಪ್ ಕೇಸ್ ಆಗ್ತಾಯಿವೆ. ಅದಕ್ಕೆ ಕಾರಣ ಯಾರೇ? ನಾವು ಬ್ರಾಹ್ಮಣರದಲ್ಲಿ ಇನ್ನೂ ಕಾಮ ದಹನವನ್ನು ಕಂಪ್ಲೀಟಾಗಿ ನಾವು ಮಾಡಿಲ್ಲ. ಆ ಕಾರಣ ಈ ಕಲಿಯುಗದಲ್ಲಿ ಅನೇಕ ನಾವು ರೇಪ್ ಕೇಸ್ಗಳನ್ನ ಕೇಳ್ತೇವೆ. ಅದಕ್ಕೆ ಕಾರಣ ಯಾರೇ? ನಾವು ಬೇರೆ. ಎಲ್ಲಿವರೆಗೂ ನಾವು ಬ್ರಾಹ್ಮಣ ಪೂರ್ವಜರು ಕಂಪ್ಲೀಟವಾಗಿ ನಮ್ಮ ಕಾಮ ದಹನ ಯಾರ ಮೇಲೂ ನಾವು ಇಚ್ಛೆ ಪಡೋದಿಲ್ಲ ಅಂದ ಮೇಲೆ ನಾವು ಇವತ್ತು ಜಗತ್ತಿನಾಗ ಟಿ ವಿ ಹೋಗಿ ನೋಡಿ ಮಾತಾಡ್ತಿರ್ತೇವೆ ಏನಂತ, ಅನೇಕ ರೇಪ್ ಕೇಸ್ಗಳಾಗಿದ್ದಾವೆ, ಎಂಥ ವ್ಯಕ್ತಿ ನೋಡ್ರಿ ಹೆಂಗೆ ಕೊಳ್ಳೆ ಮಾಡಿದ್ದು ನೋಡ್ರಿ ಅಂತ ಹಿಂಗೆಲ್ಲ ಮಾತಾಡಿದ್ರೆ ಅದಕ್ಕೆಲ್ಲದಕ್ಕೂ ಕಾರಣ ನಾವು ಪೂರ್ವಜರಾಗಿದ್ದೀವಿ ರೀ. ಇದು ನಮ್ಮ ಮೇಲೆ ನಮಗೆ ಭಾಳ ಗಮನ ಇರಬೇಕು. ನೆಕ್ಸ್ಟ್ ರೀ, ನಾವು ಸಿಟ್ಟು ಮಾಡ್ತೇವೆ. ನಾವು ಬ್ರಾಹ್ಮಣರಾಗಿದ್ದೀವಿ ರೀ, ಬಾಬಾನ ಮಕ್ಕಳಾಗಿದ್ದೀವಿ, ನಮಗೆ ಬಾಬಾ ಟೈಟಲ್ ಕೊಟ್ಟನು ಮಾಸ್ಟರ್ ಪ್ರೀತಿಯ ಸಾಗರ. ಸಣ್ಣ ಮಾತಿಗೆ ಸಿಟ್ಟು ಮಾಡ್ತೇವೆ, ಜೋರಾಗಿ ಆವಾಜ್ ಮಾಡ್ತೀವಿ. ಅದರ ಪರಿಣಾಮ ಇಡೀ ವೃಕ್ಷದ ಮೇಲೆ ಹೇಗೆ ಬೀಳ್ಬೋದಂದ್ರೆ, ಇವತ್ತು ಜಗತ್ತಿನಲ್ಲಿ ಏನೆಲ್ಲ ಟೆರರಿಸ್ಟ್ಗಳದಾರೋ, ಇವತ್ತು ಜಗತ್ತಿನಾಗ ದೇಶದ್ರೋಹಿಗಳದಾರೋ, ಇವತ್ತು ಬಾಂಬ್ಸ್ ಹಾಕ್ತಾರೋ, ಮತ್ತೇನ್ರಿ ಏನು ಹೇಳ್ಬೋದಂದ್ರೆ ಪಿಸ್ತೂಲ್ ತೊಗೊಂಡು ಸಾಯಿಸ್ತಾರೋ, ಮರ್ಡರ್ ಮಾಡ್ತಾರೋ, ಇದಕ್ಕೆಲ್ಲದಕ್ಕೂ ಕಾರಣ ನಾವು ಬ್ರಾಹ್ಮಣರು ಪೂರ್ವಜರು. ನಾವು ಎಲ್ಲಿವರೆಗೂ ಸಿಟ್ಟವನ್ನು ದಹನ ಮಾಡೋಂಗಿಲ್ಲ, ಜಗತ್ತಿನಲ್ಲಿ ಇವತ್ತೇನು ದ್ವೇಷ, ರೋಷ, ಶತ್ರುತ್ವ ಏನು ಟೆರರಿಸ್ಟ್ಗಳದಾರೋ ಇದು ಕೂಡ ಜಗತ್ತಿನಲ್ಲಿ ಹೋಗಲು ಸಾಧ್ಯವಿಲ್ಲ. ಸೊ ಅದಕ್ಕೆ ನಾವು ಬ್ರಾಹ್ಮಣ ಭಾಳ ಪ್ರೀತಿಯ ಸಾಗರ ಆಗ್ಬೇಕ್ರಿ. 3ನೇದು ಏನ್ರಿ, ಲೋಭತನ. ನಮ್ಮಲ್ಲಿ ಲೋಭತನ ಅಂದರೆ ಇವತ್ತು ಜಗತ್ತಿನಾಗ ಕೋರ್ಟ್ ಕೇಸ್ ಎಷ್ಟು ನೋಡತ್ತೀರಿ, ಅವ್ರ ಕಡೆ ಅಣ್ಣ ತಮ್ಮರ ಇರ್ತಾರೋ, ಸೈನ್ ಮಾಡ್ಕೋತಾರೋ, ಅವ್ರನ್ನ ಬೀದಿ ತಂದಿಡ್ತಾರೋ, ಏನ್ರಿ ಅಣ್ಣನ ನಂಬಿದ್ದೆ ಎಲ್ಲ ಕಸ್ಕೊಂಡ್ಬಿಟ್ಟ, ಚೀಟಿಂಗ್ ಮಾಡಿದ. ಅದಕ್ಕೆಲ್ಲದಕ್ಕೂ ಕಾರಣ ಇವತ್ತು ನಮ್ಮಲ್ಲಿ ಬ್ರಾಹ್ಮಣರಲ್ಲಿರುವಂಥ ಲೋಭತನ. ನಮ್ಮಲ್ಲಿ ಲೋಭತನ ಅಂದರೆ ಹೆಂಗಿರ್ತದೆ ಅಂದರೆ, ನಮ್ಮಲ್ಲಿ ಲೋಭ ನಾಮ ಮಾನ ಶಾನ ಬೇಕು ಅನ್ನೋದು, ಅಥವಾ ಜಾಸ್ತಿ ಬ್ರಾಹ್ಮಣರಲ್ಲಿ ನಾವು ತಿನ್ನೋದು. ಇವತ್ತು ನಾವು ಬ್ರಾಹ್ಮಣರಲ್ಲಿ ನಮ್ಮ ಚಲೋ ತಿನ್ಬೇಕಂದ್ಕೊಳ್ಳೆ ಅವ್ರ ಜಗತ್ತಿನಲ್ಲಿ ಅನೇಕ ವೆರೈಟಿ ಡಿಶ್ಗಳನ್ನ ಹುಡ್ಕೊಂಡು ಇವತ್ತು ಅನೇಕ ಜಗತ್ತಿನಲ್ಲಿ ಕೊಲೆಸ್ಟ್ರಾಲ್, ಒಬ್ಯಾಸಿಟಿ ಇವೆಲ್ಲ ಜಗತ್ತಿನಲ್ಲಿ ಎಷ್ಟು ಹೆಚ್ಚಾಗಿದೆ. ಇನ್ನು ನೆಕ್ಸ್ಟ್ ನಮ್ಮಲ್ಲಿ ಏನಾದರೂ ಮೋಹ ಇತ್ತಂದರೆ,
ಮೋಹ ಅಟ್ಯಾಚ್ಮೆಂಟ್ ಇತ್ತಂದರೆ ಇವತ್ತು ಜಗತ್ತಿನಲ್ಲಿ ನಾವು ಬ್ರಾಹ್ಮಣರಲ್ಲಿ ಇದು ನನ್ನ ಸೆಂಟರ್, ಇವ್ರು ನಮ್ಮೋರು, ಇವ್ರು ನಮ್ಮ ವಿದ್ಯಾರ್ಥಿ, ಇದು ಮೋಹ, ಇಷ್ಟ ನಮ್ಮ ಮಂದಿ ನಮ್ಮವರು ಅನ್ನೋದು ನನಗೆ ಎಲ್ಲ ಸಿಗಬೇಕನ್ನುವಂಥ ಮೋಹ ನನ್ನಲ್ಲಿ ಇತ್ತಂದ್ರೆ ಇಡೀ ಜಗತ್ತಿನಲ್ಲಿ ಇರುವಂಥ ಆತ್ಮಗಳ ಪರಿಣಾಮ ಏನು ಬೀಳುತ್ತೈತೆ ನೋಡ್ರಿ. ಅದಕ್ಕೆ ಮೊದಲ ಏನರೇ ಜಾಯಿಂಟ್ ಫ್ಯಾಮ್ಲಿಗಳಿತ್ತು, ಈಗೆಲ್ಲ ನ್ಯೂಕ್ಲಿಯರ್ ಫ್ಯಾಮ್ಲಿ ಆಗತ್ತೆ. ಈಗ ನ್ಯೂಕ್ಲಿಯರ್ ಫ್ಯಾಮ್ಲಿ ಬಿಡ್ರಿ, ಈ ಇವಾಗ ಒಬ್ರೊಬ್ಬರು ರೂಮ್ ಒಂದೊಂದು ರೂಮ್, ದೊಡ್ಡ ದೊಡ್ಡ ಮನೆಗಳು, ಆ ದೊಡ್ಡ ದೊಡ್ಡ ಮನೆಗಳಲ್ಲಿ ಒಬ್ಬರ ರೂಮ್ನಾಗಿರೋದು, ಫೋನು ತಾವು. ಮೋಹ ಇರೋದ್ರಿಂದ ಎಲ್ಲ ನನಗೆ ಬೇಕು ಅನ್ನುವಂಥದ್ದು ಮೋಹ, ಅಹಂಕಾರ. ನಮ್ಮಲ್ಲಿ ಅಹಂಕಾರ ಬ್ರಾಹ್ಮಣರಲ್ಲೇ, ಯಾಕಂದ್ರೆ ನಾವು ಜ್ಞಾನಿಗಳಾದ ಮೇಲೆ ಬಾಬಾ ಅಂತಾರೆ ಸೂಕ್ಷ್ಮವಾದಂಥ ಆಳವಾದಂಥ ಅಹಂಕಾರ ಬರ್ತೈತೆ ಅಂಥೇಳಿ. ಸೊ ನಾವು ಪೂರ್ವಜರದೇವೆ. ಸೊ ನಾವು ಪೂರ್ವಜರದಲ್ಲಿ ನಮ್ಮಲ್ಲಿ ಏನಾದರೂ ಅಹಂಕಾರ ಬಂತಂದರೆ ಇಡೀ ವೃಕ್ಷ ನೋಡ್ರಿ ಏನು ಆಗಬೋದು ಯೋಚನೆ ಮಾಡಿರಿ. ಸೊ ಅದಕ್ಕೆಲ್ಲದಕ್ಕೂ ಕಾರಣ ನಾವದೇವ್ರಿ. ಆ ಕಾರಣದಿಂದ ನಾವು ಬ್ರಾಹ್ಮಣರು ಹುಡುಗಾಟಿತನ, ಆಲ್ಸಿತನ ಇರಬಾರ್ದು. ನಮ್ಮಲ್ಲಿ ಭಾಳ ರೀ ನಾವು ಶ್ರೇಷ್ಠ ಸ್ವಮಾನದಲ್ಲಿರಬೇಕು. ಯಾಕಂದರೆ ನಾವೇನದೇವಿ ಪೂರ್ವಜರದೇವಿ. ಮತ್ತು ಇನ್ನೊಂದು ಬಾಬಾರವರು ಹೇಳಿದ್ದಾರೆ, ನೀವು ಎಷ್ಟು ಶ್ರೇಷ್ಠದಿರಂದ್ರೆ ಪೂರ್ವಜರು ಸತ್ಯುಗದ ಆದಿಕಾಲದಲ್ಲೂ ಕೂಡ ನೀವೇ ಇದ್ರಿ. ಇಷ್ಟು ಶ್ರೇಷ್ಠರು, ನೀವು ಪವಿತ್ರರು ಮತ್ತು ಭೇರದಲ್ಲಿದ್ದೀರಿ ಮತ್ತು ಪರಮಧಾಮದಲ್ಲೂ ನಿಮ್ಮ ಸ್ಥಾನ ಭಾಳ ಶ್ರೇಷ್ಠ ಇದೆ ಅಂತಾರೆ ಬಾಬಾ. ಏಕೆಂದರೆ ಪರಮಧಾಮದಲ್ಲೂ ಕೂಡ ಉಲ್ಟಾ ವೃಕ್ಷದಲ್ಲಿ ಶಿವ ಬಾಬಾರವರ ನೆಕ್ಸ್ಟ್ ಪೂರ್ವಜರ ಬೇರೆ ರೂಪದಲ್ಲಿರೋರು ನಾವು. ನೋಡ್ರಿ, ಯೋಚನೆ ಮಾಡಿರಿ, ಪರಮಧಾಮದಲ್ಲೂ ಶ್ರೇಷ್ಠ. ಸಾಕಾರ ಜಗತ್ತಿನಲ್ಲಿ ಬಂದ ಮೇಲೆ ಸತ್ಯದ ಆದಿ ಸನಾತನ ಧರ್ಮದಲ್ಲೂ ನಾವೇ. ದ್ವಾಪರ ಯುಗದಲ್ಲೂ ಕೂಡ ಶ್ರೇಷ್ಠ ರಾಜರ ಮನೆತನದಲ್ಲಿ ಪೂಜಾರಿ ಅಥವಾ ರಾಜರಾಗಿ ಹುಟ್ಟುತ್ತೇವೆ, ಅಲ್ಲೂ ಕೂಡ ಶ್ರೇಷ್ಠ. ಈ ಕಲಿಯುಗದ ಸಂಗಮ ಯುಗದಲ್ಲೂ ಕೂಡ ನಾವು ಬ್ರಾಹ್ಮಣರಾಗಿ ಬಾಬನ ಮಕ್ಕಳಾಗಿ ಏನು ಕಡಿಮೆ ಐತೆ ಹೇಳ್ರಿ. ಈಗ ಬ್ರಾಹ್ಮಣರಾಗಿನೂ ನಮಗೆ ಏನು ಕಡಿಮೆ ಐತೆ ಹೇಳ್ರಿ, ಈಗೂ ಕೂಡ ಶ್ರೇಷ್ಠ ಸ್ಥಾನದಲ್ಲದೇವೆ. ಅಂದರೆ ಬಾಬಾ ಅಂತಾರೆ, ಇಡೀ ಕಲ್ಪದಲ್ಲಿ ನಿಮ್ಮಂಥ ಶ್ರೇಷ್ಠ ಆತ್ಮಗಳು ಜಗತ್ತಿನಲ್ಲಿ ಮತ್ತಾರೂ ಆಗಲು ಸಾಧ್ಯವಿಲ್ಲ. ಎಲ್ಲರಿಗಿಂತ ಹೆಚ್ಚಾಗಿ ಬಾಬಾ ನಮ್ಮನ್ನು ಪ್ರೀತಿ ಮಾಡಿದ್ರು, ಬಾಬಾ ನನ್ನಲ್ಲಿ ಏನೋ ವಿಶೇಷತೆ ಅಂತ ಆಯ್ಕೆ ಮಾಡಿಕೊಂಡ್ರು, ಬಾಬಾ ನನಗೆ ಶ್ರೇಷ್ಠವಾದಂಥ ಸಮಾನ ಕೊಟ್ಟರು. ನಾವು ಪೂರ್ವಜ ನೋಡ್ರಿ ಆತ್ಮೀಯರೇ, ಒಂದು ವೇಳೆ ನಾವು ಬಾಬನ ಮಕ್ಕಳು ಆಗಿರಲಿಲ್ಲ ಅಂದ್ರೆ ಇಂಥ ಸ್ವಮಾನ, ಇಂಥ ಶ್ರೇಷ್ಠ ಸ್ಥಿತಿ ನಮ್ಗೆ ಯಾರೂ ಹೇಳ್ಕೊಡಲು ಸಾಧ್ಯವಿಲ್ಲ. ಬಳಿ ಇವತ್ತು ಜಗತ್ತಿನಲ್ಲಿ IAS ಪೋಸ್ಟ್ನಾಗಿರ್ಬೋದು, ಬಳಿ PM ಪೋಸ್ಟ್ನಾಗಿರ್ಬೋದು, ಖರೆ ಅದಂತೂ ಅಲ್ಪ ಕಾಲದ ಪೋಸ್ಟ್. ಖರೆ ನಮಗೆ ಬಾಬಾ ಎಂಥ ಪೋಸ್ಟ್ ಕೊಡಾಕತ್ತಾನೆ, ಎಂಥ ಶ್ರೇಷ್ಠ ಸ್ಥಿತಿ ಮಾಡಿಸ್ತಾ ಇದ್ದಾನಂದ್ರೆ ಇಡೀ ಜಗತ್ತಿನ ಆತ್ಮಗಳಿಗೆ ನೀವೇನದಿರಿ, ಪೂರ್ವಜರದಿರಿ. ಸೊ ಇಂಥ ಸ್ವಮಾನದಲ್ಲಿ ಇದ್ದಾಗ ನಮ್ಮದು ಒಂದೊಂದು ಕ್ಷಣಗಳು ಅತಿಯಾಗಿ ಅಮೂಲ್ಯವಾಗಿ ನಮ್ಮದು ಕಳೀಲಿಕ್ಕೆ ಸಾಧ್ಯ. ಇನ್ನು ಎರಡನೇದು ಬಂದು ಬಾಬಾ ಇನ್ನೊಂದು ಬಹಳ ಮಹತ್ವದ್ದು, ನನಗೆ ಭಾಳ ಸೇರಿರುವಂಥದ್ದು ಯಾವುದಂದರೆ ನಾನು ಪೂಜ್ಯ ಸ್ವರೂಪಾತ್ಮ. ಇದು ಒಂದು 4-5 ದಿವಸ ಆತ್ರಿ ನಾ ಥಿಂಕಿಂಗ್ ಇದ್ರ ಮೇಲೆ ಮಾಡೋಕತ್ತು. ನನ್ನಲ್ಲಿ ಎಷ್ಟು ಪರಿಣಾಮ ಬೀಳ್ತಾ ಇದೆ ಅಂದರೆ, ನಾನು ಯಾರು, ನಾನು ಶ್ರೇಷ್ಠವಾದಂಥ ಪೂಜ್ಯ ಸ್ವರೂಪ ಆತ್ಮ. ನಂದು ಪ್ರತಿಯೊಂದು ಕ್ಷಣವೂ ನನ್ನನ್ನು ಪೂಜೆ ಆಗ್ತಾಯಿದೆ. ನಾವು ಮೊನ್ನೆ ದಿನ ಮಹಾಕಾಲೇಶ್ವರಕ್ಕೆ ಹೋಗಿದ್ವಿ ರೀ, ಉಜ್ಜಯಿನದಲ್ಲಿರುವಂಥ ಮಹಾಕಾಲೇಶ್ವರಕ್ಕೆ ಹೋಗಿದ್ವಿ ರೀ. ಅಲ್ಲಿ ಹೋದಾಗ ನನಗೆ ಆ್ಯಕ್ಚುಲಿ ನಾನು ಎಲ್ಲೂ ಹೋದ್ರೂ ಕೂಡ ನಾವು ಹೊರಗಡೆ ಯಾವುದೂ ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಒಬ್ಬರು ನನಗೆ ಭಾಳ ಫೋರ್ಸ್ ಮಾಡಿದರು, ಹೋಗೋಣ ಬರ್ರಿ, ಒಂದು ದಿವ್ಸ ಖಾಲಿ ಇತ್ತು, ನಾವು ಬಟ್ಟಿಗೆ ಹೋಗಿದ್ವಿ, ಒಂದು ದಿವ್ಸ ನಮಗೆ ಖಾಲಿ ಇತ್ತು, ಹೋಗೋಣ ಬರ್ರಿ ಅಂತಂದರು. ಆಯ್ತಂತ ಹೋದೆ ರೀ. ಹೋದಾಗ ಅಕ್ಕಾರ ನನಗೆ ಇಷ್ಟು ಚಲೋ ಅನ್ನಿಸ್ತಲ್ಲ, ಗುಡಿ ಹೋದ್ನಲ್ಲ ಅಂತ ಅನ್ನಿಸ್ತು. ಗುಡಿಗೆ ಹೋಗಿರೋದ್ರಿಂದ ನನಗೆ ಹೆಂಗೆ ಅನ್ಸಕತ್ತಂದರೆ, ಮಹಾಕಾಲೇಶ್ವರ್ ಬಾಬಾ ಏನಂತಾರೋ, ನಮ್ಮ ಮಹಾಕಾಲೇಶ್ವರ್ ಕಾಲೋಕ ಕಾಲದೆ ಅದರ ಹಿಂದ್ಗಡೆ ಒಂದು ಮೂರ್ತಿ ಇತ್ತು. ಆ ಮೂರ್ತಿ ನೋಡಿದಾಗ ಒಮ್ಮೊಮ್ಮೆ ನನಗೇನು ಅನಿಸೋದಂದರೆ,
ಆ ಮಹಾಕಾಲೇಶ್ವರ ಹೋಗಿದ್ನಲ್ರಿ, ಅಲ್ಲಿ ಹಿಂಗೆ ಕ್ಯೂ ಅಂದರೆ ನೀವು ಕೇಳಕ್ಕೆ ಹೋಗ್ಬೇಡ್ರಿ. ಯಪ್ಪ ನೀವು ಅಸಾಧ್ಯ ರೀ, ಇಷ್ಟು ಜನ. ಅವಾಗ ನನಗೆ ಅನ್ಸಕತ್ತು ಬಾಬನ್ ಒಂದೊಂದು ಮಹಾವಾಕ್ಯ ಎಷ್ಟು ಕರೆಕ್ಟ್ ಐತಿ. ಯಾಕಂದ್ರೆ ನಾವು ಗುಡಿ ಭಾಳ ರೇರ್ ಹೋಗ್ತೇವೆ ರೀ. ನಮ್ಮ ಊರಾಗ ಗುಡಿಗೆ ಹೋಗ್ತೇವೆ, ಯಾಕಂದ್ರೆ ಅಲ್ಲಿ ಎಷ್ಟು ಜನ ಇರ್ತಾರೆ, ಭಕ್ತರು ಎಷ್ಟು ಜನ ಇರ್ತಾರೆ ಹೇಳ್ರಿ ನೋಡು. ಒಂದು ಇಬ್ಬರು, ಒಬ್ರು ಮಧ್ಯಾಹ್ನ ಬರ್ತಾರೆ, ಒಬ್ರು ಸಾಯಂಕಾಲ ಬರ್ತಾರೆ, ಒಬ್ಬರು ಆರತಿ ಟೈಮ್ನಾಗ ಬರ್ತಾರೆ. ಎಷ್ಟು ಜನ ಇರ್ತಾರೆ? ಭಾಳ ಅಂದ್ರೆ ಒಂದು 30 ಜನ ಇರ್ತಾರೆ. ಖರೆ ಇಲ್ಲಿ ನಾ ಯಾವಾಗ ನೋಡಿದ್ನಲ್ರಿ, ಅವಾಗ ನನಗೆ ಹಿಂಗೆ ದಂಗೆ ಆತ್ಲ. ಅವಾಗ ನನಗೆ ಬಾಬಂದು ಒಂದೊಂದು ಮಾತು ಹೇಳಿದ್ದೇಳ್ರಿ. ಬಾಬಾ ಏನು ಹೇಳ್ತಾನೆ, ಮಕ್ಕಳ ನಿಮಗೆ ಭಕ್ತರದು ಕೂಗು ಕೇಳ್ಸಂಗಿಲ್ಲೇನು ಅಂತ ಕೇಳ್ತಿದ್ರು ಬಾಬಾ. ಅದು ಬಾಬನ ಮಾತು ನೋಡ್ರಿ. ನಮ್ಮದು ಯಾವಾಗ ನಮ್ಮ ಅಹಂಕಾರ, ನಮ್ಮ ಬುದ್ಧಿ ತಿಳಿಯಾಗ್ತೈತಲ್ರಿ, ಅವಾಗ ಬಾಬನ ಮಾತು ತಿಳಿತಾವೆ. ನನಗೆ ಅಲ್ಲಿ ಗುಡಿಗೆ ಹೋದ್ಮೇಲೆ ಅನ್ನಿಸ್ತು ಬಾಬನ ಮಾತು ಎಷ್ಟು ಕರೆಕ್ಟ್ ಐತಲ್ಲ. ಯಾಕಂದ್ರೆ ಬಾಬಾ ಹೇಳ್ತಿದ್ದ, ಯಾಕಂದ್ರೆ ಬಾಬಾ ಅವ್ರಿಗೆ ನಮಗಟ್ಟ ಬಾಬಾ ಅಲ್ಲಲ್ರಿ, ಭಕ್ತಿ ಮಾರ್ಗದಲ್ಲೂ ಅವರಿಗೂ ಕೂಡ ಅವ್ರ ಬಾಬಾನೇ, ಅವರಿಗೂ ಕೂಡ ಅವ್ರು ಏನ್ರಿ ದೇವರ ಭಗವಂತ. ಬಾಬಾ ಎರಡೂ ಬ್ಯಾಲೆನ್ಸ್ ಮಾಡಬೇಕು. ಧ್ಯಾನ ಮಾರ್ಗದವರು ಇಚ್ಛಾ ಪೂರ್ಣ ಮಾಡಬೇಕು, ಭಕ್ತರ ಇಚ್ಛಾನೂ ಪೂರ್ಣ ಮಾಡಬೇಕು. ಸೊ ಬಾಬಾ ಆ ಶಿವಲಿಂಗ ಮುಂದೆ ಎಷ್ಟು ಜನ ತಮ್ಮ ಇಚ್ಛೆ, ತಮ್ಮ ಆಸೆ, ತಮ್ಮ ದುಃಖವನ್ನು ಪ್ರಕಟ ಮಾಡ್ಕೋತಾರೆ. ಯೋಚನೆ ಮಾಡಿರಿ, ಬಾಬಾಗೆ ಹೆಂಗೆ ಆಗ್ತಿರ್ಬೇಕು ಯೋಚನೆ ಮಾಡಿರಿ. ಯಾಕಂದ್ರೆ ಬಾಬಾ ಅವ್ರಿಗೂ ಅಪ್ಪಲ್ರಿ, ಯಾಕಂದ್ರೆ ಅವ್ರದ್ದು ಕೂಡ ದುಃಖವನ್ನು ದೂರ ಮಾಡಬೇಕು. ಅದಕ್ಕೆ ಬಾಬಾ ಅಂತಾನು ಏನಂತಂದ್ರೆ ಭಕ್ತರದು ದೇವಿ ಅದೇನು ಅನ್ನೋದು ಯಾವಾಗ ನಂಗೆ ಸ್ಮೃತಿ ಬಂತು, ಅವಾಗ ಹೇಳ್ತೇನೆ ರೀ, ನನ್ನಲ್ಲಿ ಗಂಭೀರತೆ ಬರಾಕತ್ತ. ಸೊ ನೀವು ಕೂಡ ಟ್ರೈ ಮಾಡಿ ನೋಡ್ರಿ. ಈಗ ನಾ 14 ಸಲ ನಂದು 5 ಸ್ವರೂಪಗಳು ಆಗಾಕತ್ತವ್ರಿ, 9 ಸಲ ನಂದು ಪೂಜ್ಯ ಸ್ವರೂಪ ಸ್ಥಿತಿ ಆಗಾಕತ್ತೈತಿ. ಸೊ ಇನ್ನೂ ಅದನ್ನು ಹೆಚ್ಚು ಮಾಡ್ಕೋಬೇಕು. ನಿರಂತರ ಬಾಬಾ ಶಬ್ದ ಬಳಸ್ತಾನೆ ರೀ. ನಾವು ನಿರಂತರ ಯೋಗಿ ಆಗಬೇಕು, ನಿರಂತರ ನನ್ನ ಭಕ್ತರಿಗೆ ಸಕಾಶ ಹೋಗ್ಬೇಕು ರೀ. ಈಗ ನೋಡ್ರಿ, ಅನೇಕ ಶಿವಪ್ಪನ ಗುಡಿ ಅದಾವ ಕಡೆ, 12 ಜ್ಯೋತಿರ್ಲಿಂಗ ಎಷ್ಟು ಫೇಮಸ್ ರೀ, ಎಷ್ಟು ಜನ ಭಕ್ತರು ಬರ್ತಾರೆ. ಅನೇಕ ಕಡೆ ಹೋಗ್ಲಾರ್ದ ಆ ಟೈಮ್ದಲ್ಲಿ ನನ್ನ ಗುಡಿಗೆ ಬರ್ತಾರೆ ಅಂದಮೇಲೆ ಆ ಭಕ್ತರಿಗೆ ನಾನು ಇಷ್ಟ ದೇವಿ ಆಗಬೇಕು. ನೋಡ್ರಿ, ಕೆಲವರು ನೀವು ಯಾರು ಲಿಂಗಾಯತರು ಅದಿರಿ, ಯಾರು ಹಿಂದೂ ಧರ್ಮದವ್ರು ಅದಿರಿ, ನಮ್ಮ ಮನೆ ಗುಡಿ ಇರ್ತೈತಲ್ಲ, ಆ ಗುಡಿಯೊಳಗೆ ಅನೇಕ ಮೂರ್ತಿಗಳನ್ನ ಇಟ್ಟಿರ್ತೇವೆ ರೀ. ಹೌದಾ? ಯಾರು ಗಣಪನ ಇಟ್ಟಿರ್ತೇವೆ, ಯಾರು ಸರಸ್ವತಿನ ಇಟ್ಟಿರ್ತೇವೆ, ಯಾರು ದುರ್ಗಾ ಇಟ್ಟಿರ್ತೇವೆ, ಯಾರು ಲಕ್ಷ್ಮಿ ಇರ್ತೇವೆ. ಖರೆ ಆ ಮನೆ ಒಳಗಡೆ ಅಲ್ರಿ ಒಬ್ಬರು ಇಷ್ಟ ದೇವಿ ಇರ್ತಾರೆ. ಅದಕ್ಕೆ ಅವ್ರು ಏನು ವರ್ಷಕ್ಕೊಮ್ಮೆ ಹೇಳ್ತಾರೋ, ನಾವು ನಮ್ಮ ಏನ್ರಿ ಇಷ್ಟ ದೇವಿನ ಭೇಟಿಯಾಗಿ ಹೋಗಬೇಕ್ರಿ. ಇವತ್ತು ಇಷ್ಟ ದೇವಿಗೆ, ನಮ್ಮ ಇಷ್ಟ ದೇವಿಗೆ ನಾವು ನೈವೇದ್ಯ ಇಡಾಕಬೇಕ್ರಿ. ಅನೇಕರು ಅದಾರಿ ಮನೆಯೊಳಗೆ, ನಮ್ಮ ದೇವ್ರ ಮನೆಯೊಳಗೆ ಅನೇಕ ಮೂರ್ತಿಗಳದಾವ್ರಿ. ಖರೆ ವಿಶೇಷವಾದಂಥ ನಮ್ಮ ಇಷ್ಟ ದೇವಿ ಅಂತ ಇರ್ತಾರೆ. ಸೊ ನಾನು ಆ ಇಷ್ಟ ದೇವಿ, ಆ ಮನೆ ಪೂರ್ತಕ್ಕೆ ಅಥವಾ ಆ ಮನೆ ದೇವ್ರನ್ನ ಆಗಿದ್ದೇನೆ ಅಂದ ಮೇಲೆ ನನ್ನ ಮೇಲೆ ನನಗೆ ಎಷ್ಟು ಗಮನ ಇರ್ಬೇಕು ಹೇಳ್ರಿ. ನಾ ಇಷ್ಟ ದೇವಿ ಆಗಬೇಕು. ಈಗ ಯಾಕಂದ್ರೆ ಒಂದೊಂದು ಸಲ ಏನಾಕೈತೆ ನೋಡ್ರಿ, ಒಮ್ಮೆ ಅವ್ರ ಮನೆಯವರು ಅವ್ರು ಮಾಡ್ಕೊಂಡು ಬಂದಿರ್ತಾರೆ, ಖರೆ ಅವರಿಂದ ಏನೂ ಪೂರ್ಣ ಆಗಿರೋದಿಲ್ಲ. ಏನೋ ಒಂದು ಅಚಾನಕ್ ಅವ್ರ ಪರಿಸ್ಥಿತಿ ಬರ್ತದೆ, ಯಾವುದೋ ದೇವಿಯನ್ನು ಅವ್ರು ನೆನೆಸ್ತಾರೆ. ಆ ದೇವಿಯನ್ನು ಅವ್ರು ನೆನೆಸಿದಾಗ ಅವ್ರು ಪೂರ್ಣ ಆಗಿಬಿಡ್ತೈತಿ. ಅವಾಗ ತಮ್ಮ ಇಷ್ಟ ದೇವಿಯನ್ನು ಅವ್ರು ಚೇಂಜ್ ಮಾಡ್ಕೊಂಡು ಬಿಡ್ತಾರೆ. ಯಾಕಂದ್ರೆ ಆ ಟೈಮದಲ್ಲಿ ನಾನು ಏನು ಫಾಲ್ತು ಯೋಚನೆ ಮಾಡ್ತಾ, ನನ್ನ ಚಿಂತೆಯೋಗ ನಾ ಇರ್ತಾ, ನನ್ನ ದುಃಖದೋಗ ನಾ ಇರ್ತಾ, ನಾ ಅದ್ರೋಗ ಕೊರ್ಕೋತ ಇದ್ದೀನಿ ಅಂದ್ರೆ ನನ್ನ ಭಕ್ತರು ನನ್ನಿಂದ ಏನೂ ಇಚ್ಛಾ ಪೂರ್ಣ ಆಗ್ತಾ ಇಲ್ಲ ಅಂದ ಮೇಲೆ ಅವ್ರು ತಮ್ಮ ಇಷ್ಟ ದೇವಿಯನ್ನು ಚೇಂಜ್ ಮಾಡ್ಕೊಂಡೇ ಬಿಡ್ತಾರೆ. ನಮಗೂ ನೋಡ್ರಿ, ಒಂದು ಯಾವುದೋ ಡ್ರೆಸ್ ತೊಗೊಳಕ್ಕೆ ಹೋಗಿರ್ತೀವಿ, ನಮ್ಗೆ ಆ ಡ್ರೆಸ್ ಪಸಂದ್ ಬರಲಿಲ್ಲ ಅಂದ್ರೆ ನಾವು ಬೇರೆ ಡ್ರೆಸ್ ತೊಗೋತೀವಿ ರೀ. ಹಂಗೆ ಭಕ್ತರಿಗೂ ಕೂಡ ನಾವು ಅವ್ರ ಇಚ್ಛೆಗಳನ್ನ, ಅವ್ರ ಮನೋಕಾಮನೆಗಳನ್ನ, ಕಾಮಧೇನುನ ಆಗಲಿಲ್ಲ ಅಂದ್ರೆ ಅವ್ರು ಚೇಂಜ್ ಮಾಡ್ತಾರೆ. ಆ ಕಾರಣ ನನ್ನ ಭಕ್ತರು ನನ್ನ ಬಿಟ್ಟು ಹೋಗ್ಬಾರ್ದಂದಮೇಲೆ ನನ್ನ ಮೇಲೆ ನನಗೆ ಎಷ್ಟು ಗಮನ ಇರಬೇಕ್ರಿ. ನಾವ್ರ ಇಷ್ಟ ದೇವಿ ಅದೇನಿ, ನಾವ್ರ ಪೂಜ್ಯ ಅದೇನಿ ಅಂದಮೇಲೆ ನಂದು ಪೂಜಾ ನಡೀತೈತಿ ಪ್ರತಿ ಕ್ಷಣಕ್ಕೂ. ನಾನು ನೋಡಿದ್ನಲ್ರಿ, ಮಹಾಕಾಲ್ ಗುಡಿ ಹೋಗಿದ್ನಲ್ರಿ, 3 ಹೊತ್ತು ವೆರೈಟಿ ರೂಪ. ಏನು ಮಂದಿರಿ,
ಸೊ ವೆರೈಟಿ ರೂಪದಲ್ಲಿ ಪೂಜೆ ಆಗ್ತೈತೆ ಅಂದಮೇಲೆ ಅದಕ್ಕೆ ಬಾಬಾ ಭಾಳ ಸಲ ಶಬ್ದ ಬಳಸ್ತಾನೋ ಸದಾ ನಿರಂತರ ನೋಡ್ರಿ. ನಾವು ಶಿವ ಬಾಬಾನ ಜೊತೆಗೆ ನಾವು ಪೂರ್ವಜರದೆ ಶಿವ ಬಾಬಾನ ಜೊತೆ ನಮ್ದು ಕನೆಕ್ಷನ್ ಐತೆ. ಪ್ರಜಾಪಿತ ಬ್ರಹ್ಮ ಆದಿ ದೇವ ಮಮ್ಮ ಆದಿ ದೇವಿಯರ ಜೊತೆ ನಮ್ದು ಕನೆಕ್ಷನ್ ಐತೆ. ಇಡೀ ನಮ್ದು 800 ಆತ್ಮಗಳ ಜೊತೆ ಕನೆಕ್ಷನ್ ಐತೆ ಅಂದಮೇಲೆ ನಮ್ದು ಇವ್ರು ಎಲ್ಲರ ಜೊತೆ ಕನೆಕ್ಷನ್ ಐತೆ ಅಂದಮೇಲೆ ಇವರೆಲ್ಲರೂ ನಮ್ಮ ಒಂದು ಪರಿವಾರದವರು. ಒಬ್ಬನೇ ತಂದೆ, ಒಂದೇ ಪರಿವಾರ, ಒಂದೇ ಧರ್ಮದ ಜೊತೆ ನಮ್ಮದು ಕನೆಕ್ಷನ್ ಐತಂದಮೇಲೆ ನಾವು ಭಾಳ ನಿರಂತರ ಯೋಗಿ ಆಗ್ಬೇಕು. ಸೊ ನಿರಂತರ ನನ್ನ ಜೊತೆ ಶಿವ ಬಾಬನ ಜೊತೆ ಕನೆಕ್ಷನ್ ಇತ್ತಂದ್ರೆ ನಿರಂತರವಾಗಿ ನನ್ನ ಭಕ್ತರಿಗೆ ಏನಾಗ್ತಿರ್ತೈತಿ, ಸಕಾಶ ಹೋಗ್ತಿರ್ತೈತಿ. ಸೊ ನಮ್ಮ ಮೇಲೆ ನಮ್ದು ಎಷ್ಟು ಗಮನ ಇರ್ಬೇಕು ನೋಡ್ರಿ, ಯೋಚನೆ ಮಾಡಿರಿ. ಸೊ ನಾವೇನದೀವ್ರಿ, ಪೂಜ್ಯ ಸ್ವರೂಪದೀವ್ರಿ. ಈಗ ಒಂದು ಕಾಮೆಂಟ್ರಿ ನೋಡೋಣ್ರಿ. ಆ ಕಾಮೆಂಟ್ರಿ ಮೂಲಕ ನಾವು ಪೂಜ್ಯ ಸ್ವರೂಪ, ನಾವು ಪೂರ್ವಜ ಸ್ವರೂಪದಲ್ಲಿ ಸ್ಥಿತರಾಗೋಣ್ರಿ. ಓಂ ಶಾಂತಿ. ಭೃಕುಟಿಯ ಮಧ್ಯದಲ್ಲಿ ಸ್ಥಿತರಾಗ್ರಿ. ನಾನು ಪೂರ್ವಜಾತ್ಮದಿನಿ. ಪರಮಧಾಮದ ನಿವಾಸಿನಾತ್ಮ. ಈ ದೇಹದಿಂದ ಭಿನ್ನನಾಗಿ ಪರಂಧಾಮಕ್ಕೆ ಹೋಗ್ತಾ ಇದ್ದೀನಿ. ಶಿವ ಬಾಬಾರವರ ಕೆಳಗಡೆ ನಾ ವಿರಾಜಮಾನದಿನಿ. ನಾ ಪೂರ್ವಜದಿನಿ. ಬಾಬಾನಿಂದ ಶಾಂತಿ ಕಿರಣಗಳನ್ನ ತಗೊಂಡು ಇಡೀ 800 ಕೋಟಿ ಆತ್ಮಗಳಿಗೆ ನನ್ನಿಂದ ಹೋಗ್ತಾ ಇದೆ. ಪ್ರೀತಿಯ ಕಿರಣಗಳು, ಶಕ್ತಿಯ ಕಿರಣಗಳು, ಆನಂದದ ಕಿರಣಗಳು, ಪವಿತ್ರತೆ ಕಿರಣಗಳು, ಸುಖದ ಕಿರಣಗಳು, ಶಕ್ತಿಯ ಕಿರಣಗಳು, ಜ್ಞಾನದ ಕಿರಣಗಳು ಎಲ್ಲ ಆತ್ಮಗಳಿಗೆ ಹೋಗ್ತಾ ಇದೆ. ಎಲ್ಲ ಆತ್ಮಗಳು 7 ಗುಣದಿಂದ ಭರ್ಪೂರದಾರ. ನಾ ಪೂರ್ವಜದಿನಿ. ನನ್ನ ಮೇಲೆ ನನಗೆ ಭಾಳ ಟೆನ್ಷನ್ ಇದೆ. ನಾನು ಸದಾ ಈ ಸ್ವಮಾನದಲ್ಲಿ ಇರ್ತೀನಿ. ನನ್ನಿಂದ ಇಡೀ ನನ್ನ ವಂಶಾವಳಿಗೆ ನನ್ನಿಂದ 7 ಗುಣಗಳ ಬಾಬಾನಿಂದ ತಗೊಳ್ತಾ ಇಡೀ ಜಗತ್ತಿನ ಆತ್ಮಗಳಿಗೆ ಕೊಡುವಂತಹ ಸ್ವಮಾನದಲ್ಲಿ ಇರ್ತೇನೆ. ಈಗ ನಾ ಆತ್ಮ ನನ್ನ ಇಷ್ಟವಾದಂತಹ ದೇವಿ ಮಂದಿರಕ್ಕೆ ಹೋಗ್ತಾ ಇದ್ದೀನಿ. ಪ್ರತಿಯೊಬ್ಬರೂ ನಿಮ್ಮ ಗುಡಿಗೆ ಹೋಗ್ರಿ. ಆ ದೇವಿಯಲ್ಲಿ ನೀವು ಪ್ರವೇಶರಾಗ್ರಿ. ಗರ್ಭಗುಡಿಯಲ್ಲಿ ನಿಮ್ಮ ದೇವಿ ಸ್ವರೂಪದ ಮೂರ್ತಿ ಇದೆ. ಆ ಮೂರ್ತಿಯಲ್ಲಿ ಪ್ರವೇಶರಾಗ್ರಿ. ನಾ ಆತ್ಮ ಪೂಜ್ಯ ಸ್ವರೂಪದಿನಿ. ನನ್ನ ಭಕ್ತರು ನನ್ನ ಎದುರುಗಡೆ ಕೂತಿದ್ದಾರೋ, ಕ್ಯೂ ಲೈನ್ದಲ್ಲಿ ನಿಂತಿದ್ದಾರೋ, ಒಂದು ಕ್ಷಣದ ದೃಶ್ಯ, ಒಂದು ಕ್ಷಣದ ದರ್ಶನ ಮಾಡಲು ಇಚ್ಛುಕರದಾರೋ
ನಾನು ಮೊಟ್ಟ ಮೊದಲು ನನ್ನ ಶೃಂಗಾರ ಮಾಡಲಾಗುತ್ತದೆ. ನನ್ನ ಇಷ್ಟ ದೇವಿಯ ಪೂಜಾರಿಯಾಗಿರುವಂಥವರು ನನ್ನನ್ನು ಪೂಜೆ ಮಾಡ್ತಾ ಇದ್ದರು. ನನ್ನನ್ನು ಮೊದಲು ನೀರಿನಿಂದ ನನ್ನ ಸ್ನಾನ ಮಾಡಿಸ್ತಾ ಇದ್ದರು. ನಂತರ ತುಪ್ಪದ ಸ್ನಾನ ಆಗ್ತಾ ಇದೆ, ಹಾಲದ ಸ್ನಾನ ಆಗ್ತಾ ಇದೆ. ನಂತರ ನನ್ನನ್ನು ಸ್ವಚ್ಛ ಬಟ್ಟೆಗೆ ಒರೆಸಿ ನನ್ನನ್ನು ಶೃಂಗಾರ ಮಾಡ್ತಾ ಇದ್ದರು. ನನಗೆ ಆಭರಣವನ್ನು ಹಾಕ್ತಾ ಇದ್ದರು. ನನಗೆ ಹೂವಿನ ಶೃಂಗಾರ ಮಾಡ್ತಾ ಇದ್ದರು. ಈಗ ನನ್ನನ್ನು ಆರತಿ ಮಾಡ್ತಾ ಇದ್ದರು. ಗುಡಿ ತುಂಬ ದೀಪವನ್ನು ಹಚ್ಚಿ ಊದು ಹಾಕಿ ದೊಡ್ಡ ರೂಪದಲ್ಲಿ ಆರತಿ ಮಾಡ್ತಾ ಇದ್ದರು. ಈ ಕಡೆ ಬಾರಿಸ್ತಾ ಇದ್ದರು, ನಗಾಡಿ ಬಾರಿಸ್ತಾ ಇದ್ದರು. ಭಕ್ತರು ಕುಣಿತಾ ಇದ್ದರು. ಜೋರು ಆವಾಜ್ ಮಾಡಿ ನನ್ನ ದೇವಿಯನ್ನ ಹೆಸರನ್ನು ಕೂಗ್ತಾ ಇದ್ದರು. ನಾನು ಪೂಜ್ಯ ಸ್ವರೂಪ ಆತ್ಮ. ನನ್ನ ಭಕ್ತರು ಪೂಜಾರಿ ಮಂತ್ರದಿಂದ ನನ್ನ ಪೂಜೆ ಮಾಡ್ತಾ ಇದ್ದರು, ಜಪ ಮಾಡ್ತಾ ಇದ್ದರು, ಕೀರ್ತನೆ ಮಾಡ್ತಾ ಇದ್ದರು. ನಾ ದೇವಿದು ಮಹಿಮೆ ಮಾಡ್ತಾ ಇದ್ದರು. ಭಕ್ತರು ನನ್ನ ಹೆಸರದಿಂದ ಮಹಿಮೆ ಗುಣಗಾನ ಮಾಡ್ತಾ ಇದ್ದರು. ಎಲ್ಲ ಭಕ್ತರು ಆರತಿ ಸಮಯದಲ್ಲಿ ನನ್ನ ಎದುರುಗಡೆ ತಮ್ಮ ಇಚ್ಛೆಗಳನ್ನು, ಆಸೆಗಳನ್ನ, ದುಃಖವನ್ನು ನನ್ನ ಮುಂದೆ ಪ್ರಕಟ ಮಾಡತ್ತಾರೋ. ನಾ ಪೂಜ್ಯ ಸ್ವರೂಪ ಆತ್ಮ, ನಾ ದೇವಿಯದೇನೆ. ನನ್ನ ಕಣ್ಣಿನಿಂದ ಅತೀ ಪರಿಯಾದಂಥ ಶಾಂತಿ ಅಲೆಗಳು, ಶಕ್ತಿಯ ಕಿರಣಗಳು, ಕೈ ಹಸ್ತದಿಂದ ವರದಾನಗಳು ಹೋಗ್ತಾ ಇದೆ. ಭಕ್ತರು ನನ್ನ ಒಂದು ದೃಶ್ಯವನ್ನು ನೋಡಿ, ನನ್ನ ಒಂದು ಕ್ಷಣದ ದರ್ಶನವನ್ನು ನೋಡಿ ತೃಪ್ತಾಗ್ತಾ ಇದ್ದರು. ನನ್ನ ಭಕ್ತರು ಸಂತುಷ್ಟ ಆಗ್ತಾ ಇದ್ದರು. ಅವ್ರಿಗೆ ಅನ್ನಿಸ್ತಾ ಇದೆ ಇದು ನನ್ನ ದೇವಿ ಅಂಥೇಳಿ. ಎಲ್ಲ ಧರ್ಮದವರು ಬಂದು ನನ್ನ ದೇವಿ ಅಂತ ಹೇಳ್ತಾ ಇದ್ದರು. ಎಲ್ಲರ ಮನೋಕಾಮನೆಗಳು ಪೂರ್ಣವಾಗ್ತಾ ಇದ್ದಾವೆ. ಎಲ್ಲರೂ ನನ್ನನ್ನು ನೋಡಿ ಸಂತುಷ್ಟಾಗಿ, ಖುಷಿಯಾಗಿ ಹೊರಗಡೆ ಹೋಗ್ತಾ ಇದ್ದರು. ವಾ ವಾ ಗುಣಗಾನ ಮಾಡ್ತಾ ಇದ್ದರು. ನಾನು ಪೂಜ್ಯ ಸ್ವರೂಪ ಆತ್ಮ ನಿರಂತರವಾಗಿ ನನ್ನಿಂದ 7 ಗುಣಗಳು ಹೊರಗಡೆ ಹೋಗ್ತಾ ಇದ್ದಾವೆ. ಎಲ್ಲರೂ ಸುಖಿ ಇರಲಿ, ಎಲ್ಲರೂ ಶಾಂತಿ ಇರಲಿ, ಎಲ್ಲರದು ಕಲ್ಯಾಣ ಆಗಲಿ, ಎಲ್ಲರೂ ಧನವಾನ್ ಹ್ಯಾಪಿ ಇರಲಿ. पूज्य और पूर्वज है हम, बाबा से हमने जाना, विश्व की हर आत्मा की हमको करनी है पालना, दुआएं लेना, दुआएं ही अब देना, सबसे बड़ा एक खजाना, पूज्य और पूर्वज है हम, बाबा से
अपकारी पर कर उपकार, दुख सभी के दूर करे, सबको देकर सकाश, सुख से अपने भरपूर करे। कल्पवृक्ष के हम जड़ और तना है, आत्माएं सारी टाल टालियाँ, हर धर्म के आत्मा हमें अपना मान ले, हमसे रोशन ये दुनिया, बाबा के समीप है, परम धाम में स्थान है अपना। दुआएं देना, दुआएं ही अब लेना, सबसे बड़ा एक खजाना। पूज्य और पूर्वज है हम, बाबा से हमने जाना, मन वचन कर्म में सेवा की हो भावना, एक समय में तीनों ही सेवा की हो योजना, आत्मिक भाव से चलना बोलना, तब ही सफलता को पाएंगे, खुद को बदल कर सबको बदलना, तब ही दुआएं मिल जाएंगी, पर चिंतन पर दर्शन, परमत पर न चलना। पूज्य और पूर्वज है हम, बाबा से हमने जाना, विश्व की हर आत्मा की हमको करनी है पालना, दुआएं लेना, दुआएं ही अब देना, सबसे बड़ा एक खजाना। पूज्य और पूर्वज है हम, बाबा से हमने जाना। ओम शांति। थैंक यू बाबा, तमको ಕೂಡ ಥ್ಯಾಂಕ್ ಯು ರೀ।